ಕನ್ನಡ ಕಿರುತೆರೆಯಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿ ಅಮೃತಾ ಮೂರ್ತಿ ಅವರು ಹಲವು ಸಮಯದಿಂದ ಸಕ್ರಿಯವಾಗಿದ್ದಾರೆ. ಅಮೃತಾ ಮೂರ್ತಿ ಅವರು ಕನ್ನಡತಿ, ಜೊತೆಯಲ್ಲಿ ಜೇನುಗೂಡು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿದ್ದ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ದತ್ತನ ಹಳೆಯ ಲವ್ವರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅಮೃತಾ ಮೂರ್ತಿ. ಅಮೃತಾ ಮೂರ್ತಿ ಅವರು ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮದುವೆಯಾಗುವ ಹುಡುಗನ ಕುರಿತು ಮಾತನಾಡಿದ್ದಾರೆ. ಜೊತೆಗೆ ಒಂದಷ್ಟು ಕಂಡೀಷನ್ ಕೂಡ ಹಾಕಿದ್ದಾರೆ. ನಾನು ಮದುವೆ ಆಗುವ ಹುಡುಗ ಕನ್ನಡದವರೇ ಆಗಿರಬೇಕು ಎಂದು ಅಮೃತಾ ಮೂರ್ತಿ ಹೇಳಿದ್ದಾರೆ. ಅವರು ತಮ್ಮನ್ನ ಹೇಗೆ ಕೇರ್ ಮಾಡ್ತಾರೋ ಅಷ್ಟೇ ಕೇರ್ ಅನ್ನ ನನಗೂ ತೋರಿಸಬೇಕು ಎಂದಿದ್ದಾರೆ ಅಮೃತಾ. ಅವರ ತಂದೆ ತಾಯಿ, ನನ್ನ ತಂದೆ ತಾಯಿ ಎಲ್ಲರೂ ಒಂದೇ ಅಂತ ಭಾವಿಸಬೇಕು ಎಂದು ಅಮೃತಾ ಹೇಳಿದ್ದಾರೆ. ಈಗಾಗಲೇ ನಟಿಯಾಗಿ ಅಮೃತಾ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಸಿನಿಮಾ ಹಾಗೂ ಧಾರಾವಾಹಿ ಕ್ಷೇತ್ರದ ಹುಡುಗ ಅಮೃತಾಗೆ ಬೇಡವಂತೆ. ಸಿನಿಮಾ ಮತ್ತು ಧಾರಾವಾಹಿ ಬಿಟ್ಟು ಕಾರ್ಪೊರೇಟರ್ ಕ್ಷೇತ್ರದ ಹುಡುಗ ಆದರೂ ಓಕೆ, ನಟನೆ ಅಂತಲ್ಲ, ಬೇರೆ ಯಾವುದಾದರೂ ಒಂದು ಕಲೆ ಹುಡುಗನಲ್ಲಿ ಇರಬೇಕು ಎಂದಿದ್ದಾರೆ ಅಮೃತಾ. ಅಂದಹಾಗೆ ಸದ್ಯ ನಾನು ಯಾರನ್ನ ಲವ್ ಮಾಡುತ್ತಿಲ್ಲ, ಸಿಂಗಲ್ ಎಂದು ಅಮೃತಾ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.